ಇವಾಗ ಕಾಳುಮೆಣಸುನು ಹಚ್ಚಿದ್ರ ಕಾಳು ಮೆಣಸು ಹಚ್ಚಿದ್ವಿ. ಅಲ್ಲಿ? ಸುಮಾರು 3 ಎಕರೆ ಹಚ್ಚಿದ್ವಿ ಕಾಳು ಮೆಣಸು. ಇವಾಗ ಯಾಕೆ ತೆಗ್ದಿರ ಅಣ್ಣ? ತೆಗ್ದಿದ್ರ? ಇಲ್ಲ ಕಾಳು ಮೆಣಸು ಈಗ ಅದು ಹೋದ್ಸಲ ಮಳೆ ಜಾಸ್ತಿ ಆಗಿದ್ರಿಂದ ಎಲ್ಲ ಕಟೆ ಬಂದು ಹೋಯ್ತು. ಸುಮಾರು 10 ಕ್ವಿಂಟಲ್ ವರೆಗೂ ಕಾಳು ಮೆಣಸು ಆಗಿತ್ತು. 10 ಕ್ವಿಂಟಲ್. ಈಗ ಕಡಿಮೆ ಈಗೆಲ್ಲ ಬಳ್ಳಿನೂ ಸತ್ತೋಯ್ತು. ಅದು ಸ್ವರ್ಗ ರೋಗ ಬಂದು ಎಲ್ಲ ಹೋಗಿದೆ. ಈಗ ಮೆಣಸಿಲ್ಲ. ನಮ್ಮ ಮನೆ ಮಟ್ಟಿಗೆ ಎಲ್ಲ ಅಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ. ಹೋದ ವರ್ಷ ಎಲ್ಲ ಕ್ಲೀನ್ ಆಗಿ ದೊಡ್ಡ ಮಳೆಗಾಲ ಮಳೆ ಜಾಸ್ತಿ ಆಗಿದ್ರಿಂದ ಎಲ್ಲ ಹೋಯ್ತು ಸ್ವರ್ಗ ರೋಗ. ನಾವು ಸತೀಶ್ ಗೌಡ್ರು ಅಂತ, ಶಿರ್ಸಿ ತಾಲೂಕು, ಉತ್ತರ ಕನ್ನಡ ಡಿಸ್ಟಿಕ್, ಅಚನಹಳ್ಳಿ ಗ್ರಾಮ. ನಮ್ದಿಲ್ಲಿ ಟೋಟಲಿ ನಮ್ದು 5 ಎಕರೆ. ಅದರಲ್ಲಿ ಸುಮಾರು 4 ಎಕರೆ 4.5 ಎಕರೆ ತೋಟ ಮಾಡಿದೀವಿ. ಒಂದ್ ಅರ್ಧ ಎಕರೆ ಭತ್ತ ಮಾಡ್ಲಿಕ್ಕೆ, ಊಟಕ್ಕೆ ಭತ್ತಕ್ಕೆ ಬೇಕು ಇಟ್ಕೊಂಡಿದೀವಿ. ಇದರಲ್ಲಿ ನಾವು ಈಗ ಈ ತೋಟ ಮಾಡಿ 1.5 ಎಕರೆ ಇಲ್ಲಿ ಈ ಕಾಂಪೌಂಡ್ ಅಲ್ಲಿ ಇರೋದು. ಇದರಲ್ಲಿ 13 ವರ್ಷ ಆಯ್ತು. ನಂದು 6 ವರ್ಷದಿಂದ ಬೆಳೆ ಬರ ಸ್ಟಾರ್ಟ್ ಆಗಿದೆ. ಇಲ್ಲಿ ನಮ್ಮಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗೋದ್ರಿಂದ, ಆಮೇಲೆ ಅಡಿಕೆ ಕಟಾವು ನಮ್ದು ಹೆಚ್ಚು ಕಡಿಮೆ ಡಿಸೆಂಬರ್ ಜನವರಿ ಎಂಡ್ ಆಗುತ್ತೆ. ಅಷ್ಟರ ನಂತರ ಕೊನೆ ಬರೋದ್ರಿಂದ ಟೆಂಪರೇಚರ್ ಜಾಸ್ತಿ ಆಗಿ ಮಾರ್ಚ್ ಏಪ್ರಿಲ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅದಕ್ಕೆ ಮೇಲ್ಗಡೆ 2-3 ಕೊನೆ ಹೊಂಟು 4ನೇ ಕೊನೆ ಹೊಂಟ ತಕ್ಷಣ ಅದು ಉದುರ್ ಬಿಡುತ್ತೆ, ಟೆಂಪರೇಚರ್ ಜಾಸ್ತಿ ಆಗಿದ್ರಿಂದ. ಆ ಪ್ರಮಾಣದಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಮಳೆ ಜಾಸ್ತಿ ಆಗೋದ್ರಿಂದ ಕೊಳೆ ಬರೋದು ಇದೆಲ್ಲ ಮಾಮೂಲೆ. ಅದಕ್ಕೆಲ್ಲ ನಾವು ಮೆಡಿಸಿನ್ ಮಾಡ್ತೀವಿ. ತುತ್ತ ಸುಣ್ಣ ಹೊಡಿಯೋದು, ಗೋಡೋ ದ್ರಾವಣ ಸಿಂಪಡಣೆ ಮಾಡ್ತೀವಿ. ವರ್ಷಕ್ಕೆ 1 2 3 ಸಲ ಮಾಡ್ತೀವಿ. ಅದು ಹೆಚ್ಚು ಕಡಿಮೆ ಜೂನ್ ಎಂಡ್. ಈ ಕಾಂಪೌಂಡ್ ಅಲ್ಲಿ 850 ಗಿಡ ಆಯ್ತು. ಎಷ್ಟು? 1.5 ಎಕರೆಗೆ 850 ಗಿಡ. 850 ಗಿಡ ಆಯ್ತು. ವರ್ಷ ಎಷ್ಟು ಕ್ವಿಂಟಲ್ ಆಗುತ್ತೆ? ವರ್ಷ ಈ ಕಾಂಪೌಂಡ್ ಅಲ್ಲಿ ಹೆಚ್ಚು ಕಡಿಮೆ 20 ಕ್ವಿಂಟಲ್ ಹತ್ರ ಆಗುತ್ತೆ. 20 ಕ್ವಿಂಟಲ್ ನಾವು ರೆಡಿ ಮಾಡಿದ್ದು, ರೆಡಿ ಎಲ್ಲ ಒಣಗಿಸಿ ಎಲ್ಲ ರೆಡಿ ಮಾಡಿ. ಎಷ್ಟು ಕ್ವಿಂಟಲ್? 20 ಕ್ವಿಂಟಲ್. 850 ಗಿಡ. 850 ಗಿಡ. ಎಲ್ಲ ಯಾವ ಮಾರ್ಕೆಟ್ ಅಣ್ಣ? ಇಲ್ಲಿ ಶಿರ್ಸಿ ಮಾರ್ಕೆಟ್ ಇದೆ. ಏನೋ ಮಾಡಿದ್ರು TSS TMS ಇಲ್ಲಿ ಸೊಸೈಟಿಗಳಿಗೆ ಹಾಕೋದು. ಡೈರೆಕ್ಟ್ ಇಲ್ಲೆಲ್ಲ ಬರ್ತಾರೆ, ನಾವು ಕೊಡುದಿಲ್ಲ. ನಮ್ಮ ವ್ಯವಹಾರ ಅಲ್ಲೇ ಇರುತ್ತೆ. ನಮ್ಗೆ ಏನ್ ಬೇಕಾದ್ರೂ ಸಾಲ ಬೇಕಾದ್ರೂ ಕೊಡ್ತಾರೆ, ಗೊಬ್ಬರ ಬೇಕಾದ್ರೂ ಕೊಡ್ತಾರೆ. ಎಷ್ಟೊತ್ತಿಗೆ ನಮ್ಗೆ ಸ್ಪಂದಿಸ್ತಾರೆ. ಅದಕ್ಕೆ ನಾವು ಸೊಸೈಟಿ ಥ್ರೂನೇ ವ್ಯವಹಾರ. ಗೊಬ್ಬರ ಔಷಧಿ ಎಲ್ಲ ಗೊಬ್ಬರ ಇಲ್ಲಿ ಹೆಚ್ಚು ಪಕ್ಷ ನಾವು ದಡ್ಡಿ ಗೊಬ್ಬರ ಜಾಸ್ತಿ ಹಾಕೋದು. ವರ್ಷಕ್ಕೆ ಒಂದು ಟೈಮ್ ಪೊಟ್ಯಾಶ್ DAP ಯೂರಿಯಾ ಮಿಕ್ಸ್ ಮಾಡಿ ಒಂದೇ ಸರಿ ಕೊಡ್ತೀರಾ? ಒಂದ್ಸಲ. ಎಲ್ಲ ಯಾವ ಟೈಮಲ್ಲಿ ಕೊಡ್ತೀರಾ? ಅದು ಹೆಚ್ಚು ಪಕ್ಷ ಚೌತಿ ಟೈಮಲ್ಲಿ. ಈ ಟೈಮಲ್ಲಿ ಈಗ ಒಂದ್ ಸ್ವಲ್ಪ ಈ ಎಲೆ ಚುಕ್ಕಿ ರೋಗ ಅದು ಇದಕ್ಕೆ ಕೆಂಪಾಗೋದಕ್ಕೆ ಸ್ವಲ್ಪ ಪೊಟ್ಯಾಶ್ ಕೊಡೋಣ ಅಂತ ಪೊಟ್ಯಾಶ್ ಕೊಡ್ತಾರೆ. ಪೊಟ್ಯಾಶ್ ಔಷಧಿ ಏನಾದ್ರು ಕೊಡ್ತೀರಾ? ಔಷಧಿ ಎಂತದ್ದು ಕೊಡುದಿಲ್ಲ ನಾವು. ನೆಲಕ್ಕೆ ಹಾಕೋದಿಲ್ಲ. ಔಷಧಿ ಏನು ಯಾವಾಗಲೂ 1 2 ವರ್ಷಕ್ಕೆ 3 ವರ್ಷಕ್ಕೆ ಜಿಂಕ್ ಬೋರಾನ್ ಕೊಡ್ತೀವಿ. ಆಮೇಲೆ ಪೊಟ್ಯಾಶ್ ಅವಾಗ ಪೊಟ್ಯಾಶ್ ಕೊಡ್ತಾ ಇದ್ದೀವಿ. ಇವಾಗ ಕೊಡ್ತೀರಾ ಅಲ್ಲೇ ಗೊಬ್ಬರ? ಇದು ಹಾಕ್ತಾ ಇದ್ದೀವಿ. ಪ್ರಮಾಣ ಪೊಟ್ಯಾಶ್ ಮತ್ತೆ DAP ಎರಡು ಮಿಕ್ಸ್ ಮಾಡಿ, ಯೂರಿಯಾ ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಯೂರಿಯಾ, ರಾಕ್ ಫಾಸ್ಫೇಟ್ ಇದು ಮಾಡ್ತೀವಿ ಸ್ವಲ್ಪ. ಬಡ್ಡಿ ಕೊಡ್ತೀರಾ? ಹಾ ಸರ್, ಬಡ್ಡಿಗೆ ಅಂದ್ರೆ ಸ್ವಲ್ಪ ಒಂದು 1.5 ಫೂಟ್ ಡಿಫರೆನ್ಸ್ ಇಟ್ಟು ಕೊಡ್ತೀವಿ. 1.5 ಇಂದ 2 ಫೂಟ್ ಒಳಗೆ. ಮನಿ ಗೊಬ್ಬರನು ಅಷ್ಟೇ ಸರ್, ನಾವು ಸೈಡಿಗೆ ಬುಡ ಮಾಡಿ ಸೈಡಿಗೆ ಕೊಡ್ತೀವಿ. 1.5-2 ಫೂಟ್ ಡಿಫರೆನ್ಸ್ ಬಿಟ್ಟೆ ಸುತ್ತು ಹಾಕಿ. ಅಂದ್ರೆ ಬೇಸಿಗೆಲೆಲ್ಲ ನೀರಿನ ಕ್ರಮ ಯಾವ ತರ ಮಾಡ್ತಾರೆ? ಡ್ರಿಪ್, ಮೈನ್ ಡ್ರಿಪ್. 3.5 ಎಕರೆ ಡ್ರಿಪ್ ಇದೆ. ಅಲ್ಲೊಂದ್ ಸ್ವಲ್ಪ 10 ಗುಂಟೆ ಇದೆ, ಅದಕ್ಕೆ ಕೆರೆ ನೀರುಂಟು. ಮತ್ತೆ ಇಲ್ಲಿ ಜಾಸ್ತಿ ಬೆಳೆ ಯಾವ್ದಣ್ಣ? ಜಾಸ್ತಿ ಈಗ ಹೆಚ್ಚು ಪಕ್ಷ ಇಲ್ಲಿ ಅಡಿಕೆನೆ. ಸ್ವಲ್ಪ ಕಬ್ಬು ಬೆಳಿತಾರೆ. ಕಬ್ಬನು ಸ್ವಲ್ಪ ಅಣ್ಣ. ಇವಾಗ ಬಾಳೆ ಹಾಕಿರ ಸೆಂಟ್ರಲ್ಲಿ? ಇದು ಬಾಳೆ ಈಗ ಒಂದ್ ಕಟಿಂಗ್ ಮುಗ್ದಿದೆ. ಈಗ ಒಟ್ಟು ಒಂದು ಇರ್ಬೇಕು ಕೋಳಿ ಇಟ್ಟಿದ್ದೆ ಅಷ್ಟೇ. ತೋಟದಲ್ಲಿ ಒಂದು ಬಾಳೆ. ಇದು ಯಾವ್ದು ಬಾಳೆ? ಇದು ಉಂಟು, 2 ಉಂಟು. ಮಡ್ರಾಸ್ ಮಿಟ್ಟಿ, ಏಲಕ್ಕಿ.